ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾವುದೇ ತರಕಾರಿ ಮನೇಲಿ ಇಲ್ಲ ಅಂದರೂ ಈರುಳ್ಳಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಆ ಈರುಳ್ಳಿಯನ್ನೇ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಸಾಗುವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಹೆಚ್ಚು ಮಸಾಲೆ ಪದಾರ್ಥಗಳ ಅವಶ್ಯಕತೆ ಸಹ ಇಲ್ಲ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಅದಕ್ಕೆ ಅನುಗುಣವಾಗಿ ಪುಟಾಣಿಯನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳಿ. ಪುಟಾಣಿ ಹಾಕೋದ್ರಿಂದ ಸಾಗು ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ನಂತರ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ಸಾಗು ಬಣ್ಣ ಚೆನ್ನಾಗಿ ಬರುತ್ತೆ. ಹಾಗೂ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸು ಮತ್ತು ಶುಂಠಿನ ಹಾಕ್ಕೊಳ್ಳಿ. ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿದ ನಂತರ ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ಇಂಗನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೊಮೆಟೊವನ್ನು ಉಪಯೋಗಿಸಿದ್ದೀನಿ. ಟೊಮೆಟೊ ಬದಲಾಗಿ ನಿಂಬೆ ರಸ ಸಹ ಹಾಕ್ಕೋಬೋದು. ಟೊಮೆಟೊ ಹಾಕೋದ್ರಿಂದ ಸಾಗು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿಯೊಳಗೆ ಅತ್ಯಂತ ಆರೋಗ್ಯಕರ ಗುಣಗಳಿವೆ. ಆದಷ್ಟು ಹಸಿ ಈರುಳ್ಳಿ ತಿನ್ನೋದು ತುಂಬಾ ಒಳ್ಳೆಯದು. ನಮಗೆ ಕಿವಿ ನೋವು ಈ ಥರದ್ದೆಲ್ಲ ಶೀತಕ್ಕೆ ಕಿವಿ ನೋವು ಬಂದಾಗ ಈರುಳ್ಳಿ ರಸವನ್ನು ಹಾಕ್ಕೊಳ್ಳೋದ್ರಿಂದ ಕಿವಿ ನೋವು ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ ಈರುಳ್ಳಿ ಟೊಮೆಟೊ ಬೆಂದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈ ಮಿಶ್ರಣ ಹಾಕಿದ ನಂತರ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಸಾಗು ಬೇಕೋ ಅಷ್ಟು ನೀರನ್ನು ಉಪಯೋಗಿಸ್ಕೊಳ್ಳಿ. ಪುಟಾಣಿ ಹಾಕಿರೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಆಗಿದ್ದರಿಂದ ನೋಡಿ ನೀರನ್ನು ಹಾಕ್ಕೊಳ್ಳಿ. ಈ ಸಾಗುನ ಚಪಾತಿ, ದೋಸೆ, ರೊಟ್ಟಿ, ಪೂರಿಗೆ ಸಹ ಮಾಡ್ಕೋಬೋದು. ಇದನ್ನು ಮಾಡೋದು ಸಹ ತುಂಬ ಸುಲಭ. ಹಾಗೆ ಹೆಚ್ಚು ಪದಾರ್ಥಗಳು ಸಹ ಬೇಕಿಲ್ಲ. ಕೇವಲ ಕೆಲವು ನಿಮಿಷಗಳಲ್ಲಿ ಈ ಸಾಗುನ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿದರೆ ರುಚಿಯಾದ ಸಾಗು ರೆಡಿ. ಥ್ಯಾಂಕ್ ಯು.